ಅನ್ನೋಂಥ ಮನೋವೃತ್ತಿ ಅದನ್ನು ಇಲ್ಲೋ ಅನ್ನೋದು ನಿಮಗೆ ನಮಗೆ ಬಿಟ್ಟು ವಿಷಯ ಅದು. ಆದರೆ ಇವೆಲ್ಲ ನೋಡಿದಾಗ ಇವರು ದರ ಏರಿಸಿದಾಗ ಹಾಲಿನ ದರ ಇರ್ಬೋದು, ವಿದ್ಯುತ್ ದರ ಇರ್ಬೋದು, ಮತ್ತೊಂದು ಇರ್ಬೋದು, ಇದು ಏರಿಸಿದಾಗ ನಮ್ಮ ಬಿ ಜೆ ಪಿಯವರು ಜೋರ್ದಾರಾಗಿ ಸ್ಟ್ರೈಕ್ ಮಾಡಿದ್ರು. ಮತ್ತು ಈಗ ಮೋದಿಯವ್ರು ಏರಿಸಿದಾರಲ್ಲ, ಇದಕ್ಕೇನು ಮಾಡ್ತಾರೆ ಅನ್ನೋದು ಇವತ್ತು ಸಿದ್ದರಾಮಯ್ಯರ ಪ್ರಶ್ನೆ. ಮತ್ತು ಅವರು ಅನ್ನೋದ್ರಾಗ ಸತ್ತದಲ್ಲ, ಮತ್ತು ಇವ್ರೇನು ಮಾಡ್ತಾಯಿದ್ದಾರೆ, ಮತ್ತು ವಿರೋಧ ಎರಡೂ ಮಾಡ್ರಿ ಹೌದು ಅಂದಾಗ ಅದಕ್ಕೆ ಬೆಲೆ ಬರ್ತದೆ. ನೀವು ರಾಜ್ಯ ಸರ್ಕಾರ ಟೀಕಾ ಮಾಡೋದು, ಕೇಂದ್ರ ಸರ್ಕಾರ ಮೌನ ಆಗೋದು ಏನಿದ್ರ ಅರ್ಥ? ಭೇಟಿ ನೋಡಿದ್ದು ನಿಮ್ಮಲ್ಲೇ. ಯಾಕಂದರೆ ಯಾವಾಗಲೂ ಒಂದು ಹೋರಾಟ ಹೇಗಿರ್ಬೇಕಪ್ಪ ಅಂದ್ರೆ ಸಮಾನ ನೆಲಗಟ್ಟನೆ ಇರಬೇಕು. ಸಮಾನ ನೆಲಗಟ್ಟಿನಲ್ಲಿ ಎರಡು ಒಂದು ಇಶ್ಯೂದ ಮೇಲೆ ಪರ್ಫೆಕ್ಟ್ನೆಸ್ ಇರಬೇಕು ಅಂತ. ಈಗ ನೀವು ಬೆಲೆ ವಿರುದ್ಧ ಏರಿಸೋ ವಿರುದ್ಧ ಮಾತಾಡಲಿಕ್ಕಿದ್ದೀರಿ, ಸ್ಟ್ರೈಕ್ ಮಾಡ್ತಾಯಿದ್ದೀರಿ, ಜನಾಕ್ರೋಶ ವ್ಯಕ್ತ ಮಾಡಿಸ್ತಾ ಇದ್ದೀರಿ. ಆ ಜನಾಕ್ರೋಶವನ್ನು ಕೇಂದ್ರದ ಮೇಲೂ ಮಾಡಿರೋದನ್ನು ಅಂದಾಗ ನೀವು ಮಾತಾಡೋ ಬೆಲೆಗೆ, ಮಾತಾಡೋ ಮಾತಿಗೆ ಬೆಲೆ ಬರ್ತದೆ, ಇಲ್ಲ ಬೆಲೆ ಬರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳುವಂಥ ಯೋಜನೆ. ಮತ್ತು ಈ ಸಲ ಉಜ್ವಲ ಯೋಜನೆ ಫಲಾನುಭವಿಗಳಿಗೂ ಸಹಿತ ಪೆಟ್ಟು ಬಿಡೋ ಸಾಧ್ಯತೆಗಳಿದ್ದಾವಂತ. ಪೆಟ್ಟು ಬಿಡೋದೇನು ಬಿದ್ದು ಹೋಗಿಬಿಡ್ತಾವೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಯಾಕಂದರೆ ಈಗಿದ್ದಂಥ ಬೆಲೆ ಏನಾಗಿಬಿಡುತ್ತಪ್ಪ ಅಂದ್ರೆ 14.2 kg ತೂಕದ ಈ ಒಂದು ಮನೆ ಬಳಕೆ ಏನದಪ್ಪ ಅಂತಂದ್ರೆ ಸಿಲಿಂಡರ್ ಇದ್ದು ಈಗ 853 ರೂಪಾಯಿಗೆ ಇರ್ತಿ. ಯಾವುದ್ರಿದು ಈ ಸಿಲಿಂಡರ್ ಬೆಲೆ. ಅದೇ ಕಾಲಕ್ಕೆ ಈ 553 ರೂಪಾಯಿಗೆ ಇಲ್ಲೇ ನಾವು ಏನು ತೋಲ್ತಾರಲ್ಲ, ಇವು ನಮ್ಮ ಉಜ್ವಲದಾಗ ಬಡ ಹೆಣ್ಮಕ್ಳು ಅವ್ರು 503 ಇದ್ದಿದ್ದು 553 ಕೇಳ್ತಿ. ಅಂದ್ರೆ ಈ ಪ್ರಮಾಣದ ಹೆಚ್ಚು ಮಾಡಿದಾಗ ದಿನ ಬಳಕೆ ಆಗುವಂಥ ವಸ್ತುಗಳು ತುಟ್ಟಿಯಾದಾಗ ಏನಾಗ್ತದಪ್ಪ, ಬೆಲೆಗೆ ಹೆಚ್ಚಾಗ್ತದೆ ಅಂಥೇಳಿ ಇವತ್ತು ಇವರು ನಮ್ಮ ಕಾಂಗ್ರೆಸ್ ಲೀಡರ್ಗಳು ಮಾತಾಡ್ತಾ ಇದ್ದಾರೆ. ಅಂದರೆ ಹಲವು ಸಲ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ವಿ, ಇಬ್ಬರು ಅವರವರು ಇವರು ಅಂತ. ಒಂದೇ ನಾಣ್ಯದ ಎರಡು ಮುಖಗಳು, ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖ. ಈಗ ಅಧಿಕಾರದಾಗಿದ್ದಾಗ ಈ ಕಾಂಗ್ರೆಸ್ಸಿಗೆ ವಿರೋಧ ಮಾಡ್ತಾರೆ, ವಿರೋಧ ಮಾಡಲಿ, ಅದು ಅಧಿಕಾರಕ್ಕೆ ಬಂದಾಗ ಅದು ಕಾರ್ಯರೂಪಕ್ಕೆ ತರಬೇಕಲ್ಲ. ಇಲ್ಲ, ಬಿ ಜೆ ಪಿಗೂ ಅಷ್ಟ ಅಧಿಕಾರದಾಗ ನೋಡಿ ಬೆಲೆ ಏರಿಕೆ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಮತ್ತು ಕೇಂದ್ರದವರು ಈ ರೀತಿಯಾಗಿ ಏರಿಸಿದಾಗ ಅದು ವಿರೋಧ ಯಾಕೆ ಮಾಡಲಿಲ್ಲ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ವಿರೋಧ ಮಾಡೋದು ಎರಡೂ ಥರ ಮಾಡ್ರಿ, ಕೇಂದ್ರ ಮತ್ತು ರಾಜ್ಯದ್ದು ಅನ್ನೋದನ್ನು. ಅದಕ್ಕೆ ಇದು ಬಿ ಜೆ ಪಿ